ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಿಮ್ಮ ಫೋಕಸ್ ಟಿವಿ ರಾಜಧಾನಿಯಲ್ಲಿರೋ ಲೇಡೀಸ್ ಪಿಜಿಗಳ ಕರ್ಮಕಾಂಡದ ಬಗ್ಗೆ ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವರದಿಗಳನ್ನ ಮಾಡಿಕೊಂಡೇ ಬಂದಿದೆ. ಪಿಜಿಗಳಲ್ಲಿನ ಹೆಣ್ಮಕ್ಕಳು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದೆ. ಈಗ ಬೆಂಗಳೂರಿನಲ್ಲಿರುವಂತಹ ಪಿಜಿಯಲ್ಲಿರೋ ಹುಡುಗಿಯನ್ನ ರಾತ್ರೋರಾತ್ರಿ ಹೊರದಬ್ಬಿದಂತಹ ಘಟನೆ ನಡೆದಿದೆ. ಏನಿದು ಪ್ರಕರಣ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಕವನ ಕಾಂತಾವರ. ವೀಕ್ಷಕರೇ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರಾ? ಕೆಲಸಕ್ಕಾಗಿ, ಓದಿಗಾಗಿ ದೂರದ ಊರುಗಳಿಂದ ಇಲ್ಲಿಗೆ ಬರುವಂತಹ ಹೆಣ್ಣು ಮಕ್ಕಳಿಗೆ ಪಿಜಿಗಳೇ ಆಸರೆ. ಆದರೆ ಇಂದು ಅದೇ ಪಿಜಿಗಳು ನರಕ ಯಾತನೆಯನ್ನ ನೀಡ್ತಾ ಇದೆ. ಮತ್ತಿಕೆರೆಯ ಆಶೀರ್ವಾದ್ ಲೇಡೀಸ್ ಪಿಜಿಯಲ್ಲಿ ನಡೆದಂತಹ ಒಂದು ಘಟನೆ ಕೇಳಿದ್ರೆ ನಿಮ್ಮ ರಕ್ತ ಕುದಿಯೋದು ಖಚಿತ. ಎಸ್ ವೀಕ್ಷಕರೇ, ಐಶ್ವರ್ಯ ಎಂಬ ಯುವತಿಯ ರೂಮ್ನಲ್ಲಿದ್ದಂತಹ 2,500 ರೂಪಾಯಿ ಕಳ್ಳತನವಾಗಿತ್ತು. ಈ ಬಗ್ಗೆ ಕೇಳೋದಕ್ಕೆ ಹೋದ್ರೆ ಪಿಜಿ ಮಾಲೀಕ ಇಬ್ರಾಹಿಂ ಸಿಸಿಟಿವಿ ತೋರಿಸಲು ನಿರಾಕರಿಸಿದ್ದಲ್ಲದೆ ಆಕೆಗೆ ಬೆದರಿಕೆ ಹಾಕಿದ್ದಾನೆ. ನೋಡಿ ಇವನ ಧೈರ್ಯ, ಏನ್ ಹೇಳಬೇಕು ಇಂಥವರಿಗೆಲ್ಲ. ಹಣವನ್ನೂ ಕಳೆದುಕೊಂಡು ರಕ್ಷಣೆನೂ ಇಲ್ಲದೆ ಆ ಯುವತಿ ರಾತ್ರಿ 9:00 ಯಶವಂತಪುರದ ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲಿದ್ದ ಎಎಸ್ಐ ನಟರಾಜ್, ಬೆಂಗಳೂರಿನಲ್ಲಿ ನೀನೊಬ್ಬಳೇ ಇಲ್ಲ, 1.5 ಕೋಟಿ ಜನ ಇದ್ದಾರೆ ಅಂತ ಹೇಳಿ ಕಳಿಸಿದ್ದಾರಂತೆ. ಪೊಲೀಸರೇ ಈ ರೀತಿ ಹೇಳಿದ್ರೆ ರಕ್ಷಣೆ ನೀಡೋದಾದ್ರೂ ಯಾರು? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇದು ಕೇವಲ ಒಬ್ಬ ನಟರಾಜ್ ಅಥವಾ ಇಬ್ರಾಹಿಂ ಕಥೆಯಲ್ಲ. ಬೆಂಗಳೂರಿನ ಗಲ್ಲಿಗಳಲ್ಲಿ ಲೈಸೆನ್ಸ್ ಇಲ್ಲದೆ, ಕನಿಷ್ಠ ಸುರಕ್ಷತಾ ಕ್ರಮಗಳು ಇಲ್ಲದೆ ನೂರಾರು ಪಿಜಿಗಳು ತಲೆ ಎತ್ತಿವೆ. ಹಣ ಕಿತ್ಕೊಳ್ಳುವಲ್ಲಿ ತೋರಿಸುವಂತಹ ಆಸಕ್ತಿಯನ್ನ ಮಾಲೀಕರಿಗೆ ಭದ್ರತೆ ನೀಡುವಲ್ಲಿ ಯಾಕಿಲ್ಲ? ಸಿಸಿಟಿವಿ ಇಲ್ಲ, ಸರಿಯಾದ ಸೆಕ್ಯೂರಿಟಿ ಇಲ್ಲ, ಕೇಳೋದಕ್ಕೆ ಹೋದ್ರೆ ಬೆದರಿಕೆ ಹಾಕೋದು, ಇದೇ ಇವರುಗಳ ಚಾಳಿಯಾಗ್ಬಿಟ್ಟಿದೆ. ಸರ್ಕಾರ ಮತ್ತು ಬಿಬಿಎಂಪಿ ಇಂತಹ ಅಕ್ರಮ ಪಿಜಿಗಳ ವಿರುದ್ಧ ಯಾಕೆ ಕಣ್ಮುಚ್ಚಿ ಕುಳಿತಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ವೀಕ್ಷಕರೇ, ಗೃಹ ಸಚಿವರು, ಇಲಾಖೆಯ ಉನ್ನತ ಅಧಿಕಾರಿಗಳು ಇದನ್ನ ಗಮನಿಸಬೇಕು. ದೂರು ನೀಡಲು ಬಂದಂತಹ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಬೇಕಾದಂತಹ ಪೊಲೀಸರೇ ಈ ರೀತಿ ಉಡಾಫೆ ಮಾತುಗಳನ್ನಾಡಿದ್ರೆ ಜನರು ಎಲ್ಲಿಗೆ ಹೋಗಬೇಕು? ಲೈಸೆನ್ಸ್ ಇಲ್ಲದೆ ಇರುವಂತಹ ಪಿಜಿಗಳನ್ನ ಯಾವಾಗ ಬಂದ್ ಮಾಡ್ತೀರಾ? ಮಾಲೀಕರ ಗೂಂಡಾಗಿರಿಗೆ ಯಾವಾಗ ಬ್ರೇಕ್ ಹಾಕ್ತೀರಾ? ಇವತ್ತು ಐಶ್ವರ್ಯಗೆ ಆದ ಸ್ಥಿತಿ ನಾಳೆ ಬೇರೆ ಹೆಣ್ಣು ಮಕ್ಕಳಿಗೂ ಆಗಬಹುದು. ಪೊಲೀಸರು ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಅಕ್ರಮ ಪಿಜಿ ಮಾಲೀಕರನ್ನ ಜೈಲಿಗಟ್ಟುವವರೆಗೂ, ಪೊಲೀಸರಲ್ಲಿ ಜವಾಬ್ದಾರಿ ಬರುವವರೆಗೂ ಈ ಹೋರಾಟ ನಿಲ್ಲೇಬಾರದು. ಇದು ನಮ್ಮ ಅಭಿಯಾನ. ಬದಲಾವಣೆಯತ್ತ ಫೋಕಸ್ ಟಿವಿಯ ಸಣ್ಣ ಹೆಜ್ಜೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.